ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಹೇಳ್ತಾ ಈ ದಿನ ನಾವು 8ನೇ ತರಗತಿಯ ಅಧ್ಯಾಯ 4 ಚತುರ್ಭುಜಗಳು ಈ ಒಂದು ಪಾಠದ ವಿವರಣೆಯನ್ನು ನೋಡೋಣ. ಆಲ್ರೆಡಿ ಈ ಒಂದು ಪಾಠದ ಮೊದಲನೇ ವಿಡಿಯೋ ಅಪ್ಲೋಡ್ ಆಗಿದೆ. ಈಗ ನಾನು ಮಾಡ್ತಾ ಇರೋದು 2ನೇ ವಿಡಿಯೋ ಆಗಿದೆ, ಪಾರ್ಟ್ 2 ಅಂತ ಹೇಳ್ಬೋದು. ಸೊ ಮೊದಲನೇ ವಿಡಿಯೋದಲ್ಲಿ ನಾವು ಆಯತಗಳು ಮತ್ತು ವರ್ಗಗಳಿಗೆ ರಿಲೇಟೆಡ್ ಆಗಿರುವಂತಹ ಬಹಳಷ್ಟು ಒಂದು ಕಾನ್ಸೆಪ್ಟನ್ನು ತಿಳ್ಕೊಂಡ್ವಿ. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಆಗಿ ಸರ್ವಸಮ್ಮತೆಯ ಒಂದು ಕ್ರೈಟೀರಿಯಾವನ್ನು ತಿಳ್ಕೊಂಡ್ವಿ. ಬಾ ಅಂದ್ರೇನು, ಎಸ್ ಎ ಇದು ಕಂಟಿನ್ಯೂ ಆಗಿ ಸರ್ವಸಮ್ಮತೆ ಬಗ್ಗೆ ಇಡೀ ಒಂದು ಚಾಪ್ಟರಲ್ಲಿ ಬರ್ತಾ ಇರುತ್ತೆ. ಹಾಗಾಗಿಬಿಟ್ಟು ನೀವು ಈ ವಿಡಿಯೋನ ಮೊದಲನೇ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿಕೊಂಡು ನೆಕ್ಸ್ಟ್ ವಿಡಿಯೋಗೆ ಬನ್ನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿವರೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ, ಮೂರನೇ ಕ್ವಶನ್ ನಾನು ಬಿಟ್ಟಿದ್ದೆ, ಆ ಕರ್ಣಗಳ ನಡುವಿನ ಕೋನ ಎಷ್ಟಿರಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಎಕ್ಸ್ಪ್ಲನೇಷನ್ ಇದೆ. ಆಲ್ರೆಡಿ ನಾವು ಇನ್ನೊಂದು ಕರ್ಣದ ಉದ್ದವೆಷ್ಟು ಅಂತ ಅಂದರೆ ನನ್ನ ಪ್ರಕಾರ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸರ್ವಸಮ್ಮತೆಯ ನಿಬಂಧನೆಗಳನ್ನು ಸಹ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದಕ್ಕೆ ಆನ್ಸರ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಎರಡನೇದಾಗಿ ಎರಡು ಕರ್ಣಗಳು ಛೇದಿಸುವ ಬಿಂದು ಯಾವುದು ಅಂತಂದರೆ ಅದಕ್ಕೂ ಸಹ ನಾವು ಎಕ್ಸ್ಪ್ಲನೇಷನ್ ನೋಡಿದ್ದೀವಿ. ನೆಕ್ಸ್ಟು ಏನಪ್ಪ ಅಂತಂದರೆ ಇಲ್ಲಿ ಪದೇ ಒಂದು ಪದವನ್ನು ನೋಡ್ಬೋದು. ಏನು, ಆಯತದ ಕರ್ಣಗಳು ಯಾವಾಗಲೂ ಅವುಗಳ ಮಧ್ಯಬಿಂದುವಿನಲ್ಲಿ ಛೇದಿಸುತ್ತವೆ ಅನ್ನೋದನ್ನು ತೋರಿಸ್ತಾ ಇದೆ. ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಛೇದಿಸುತ್ತೆ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಸೊ ಇಲ್ಲಿ ಎರಡು ಕರ್ಣಗಳು ಅವುಗಳ ಮಧ್ಯಬಿಂದುವನ್ನು ಪರಸ್ಪರ ದಾಟಿದರೆ ಅವು ಒಂದನ್ನು ಅರ್ಧಿಸುತ್ತದೆ. ಅರ್ಧಿಸುವುದು ಅಂತ ಅಂದರೆ ಏನು ಗೊತ್ತಾ ಮಕ್ಕಳ? ಅರ್ಧಿಸುವುದು ಅಂತ ಅಂದರೆ ಕಂಪ್ಲೀಟಾಗಿ ಒಂದು ಕರ್ಣ ಇನ್ನೊಂದು ಕರ್ಣವನ್ನು ಕರೆಕ್ಟ್ ಅರ್ಧ ಭಾಗದಲ್ಲಿ ಛೇದಿಸುತ್ತೆ ಅಂತ ಹೇಳಿ. ಇದು 4 ಇದ್ರೆ ಇಲ್ಲೂ 4 ಇರುತ್ತೆ, ಇಲ್ಲೂ 4 ಇರುತ್ತೆ, ಇಲ್ಲಿ ಇದು 3 ಇದ್ರೆ ಇದು 3 ಕರೆಕ್ಟಾಗಿ ಈಕ್ವಲ್ ಪಾರ್ಟ್ಗಳಲ್ಲಿ ಅದು ಛೇದಿಸಿದೆ ಅಂತ ಹೇಳಿಬಿಟ್ಟು. ಹೇಗಪ್ಪ ಅಂತ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಎರಡು ಕರ್ಣಗಳು ಇದೆ ಅಂತ ಅಂದರೆ ಈ ರೀತಿಯಾಗಾದರೂ ಛೇದಿಸುತ್ತೆ. ಇದು ಎಷ್ಟು ಪಾರ್ಟ್ ಇದೆಯೋ ಇದು ಸಹ ಅಷ್ಟೇ ಪಾರ್ಟ್ ಇರುತ್ತೆ. ಇದು ಎಷ್ಟು ಪಾರ್ಟ್ ಇದೆಯೋ ಇದು ಸಹ ಅಷ್ಟೇ ಪಾರ್ಟ್ ಇರುತ್ತೆ. ಅರ್ಧಿಸುತ್ತದೆ ಅಂತ ಅಂದರೆ ಕರೆಕ್ಟ್ ಹಾಫ್ ಅಂತ ಹೇಳಿ ಅರ್ಥ. ಓಕೆ, ಎರಡು ಸಮಭಾಗಗಳಾಗಿ ವಿಭಾಗಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸೊ ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ತ್ರಿಭುಜ AOD ಇದು ಕಾಂಗ್ರುಯೆಂಟ್ ಸರ್ವಸಮತೆ ತ್ರಿಭುಜ COB ಎಂದು ಸಾಧಿಸಲು ಈ ಕೆಳಗಿನ ಅಂಶಗಳನ್ನು ಉಪಯೋಗಿಸಬಹುದೇ? ಯಾವ್ಯಾವ ಅಂಶಗಳನ್ನು ಕೊಟ್ಟಿದ್ದಾನೆ ನೀವೇ ನೋಡಬಹುದು. ಏನಪ್ಪ ಅಂತಂದರೆ ಮೊದಲನೇದಾಗಿ AO ಮತ್ತು CO ಅಂತ ಹೇಳ್ತಾರೆ. ಓಕೆ, ಒಂದು ತ್ರಿಭುಜವನ್ನು ತಗೊಳ್ತೇನೆ ನಾನು. ಒಂದು ರೆಕ್ಟ್ಯಾಂಗಲ್ ಇದರೊಳಗಡೆ ತ್ರಿಭುಜವನ್ನು ತಗೊಳ್ಳೋಣ. ಫಸ್ಟು ನಾವು ಇದಕ್ಕೆ ಕರ್ಣಗಳನ್ನು ಬೆಳೆಸ್ಕೊಳ್ಳೋಣ. ಓಕೆ, ಇದರೊಳಗಡೆ ಈ ಎರಡು ತ್ರಿಭುಜಗಳನ್ನು ತಗೊಳ್ತೀನಿ ನಾನು. ಇದು ಒಂದು, ಸೊ ಬೇರೆ ಕಲರಲ್ಲಿ ತೋರಿಸ್ಬಿಡ್ತೇನೆ. ಇದೊಂದು. ಓಕೆ, ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ AO = CO. ಆಲ್ರೆಡಿ ನಾವು ಫಸ್ಟ್ನೇ ವಿಡಿಯೋದಲ್ಲಿ AO CO ಜೊತೆಗೆ ಇದಾಗಿದೆ ಅಂತ ಹೇಳ್ಬಿಟ್ಟು, ಏನು ಈಕ್ವಲ್ ಆಗಿದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾವು ಸಾಧಿಸ್ಬಿಟ್ಟಿದ್ದೀವಿ ಅಲ್ವಾ. ಓಕೆ, AO CO ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾವು ಹೇಳಿದ್ವಿ, ಕರೆಕ್ಟಾಗಿ ಅರ್ಧಿಸುತ್ತೆ ಅಂತ ಹೇಳ್ಬಿಟ್ಟು. AO = CO ಆಲ್ರೆಡಿ ನಾವು ಪ್ರೂವ್ ಮಾಡಿದ್ವಿ. ನೆಕ್ಸ್ಟ್, ಕೋನ AOB = ಕೋನ COD ಅಲ್ವಾ. ಈ ಕೋನ AOD AOB ಕೋನ COD, ಈ ಕೋನಕ್ಕೆ ಅಭಿಮುಖವಾಗಿದೆ, ಈ ಕೋನಕ್ಕೆ ಅಭಿಮುಖವಾಗಿದೆ. ಶೃಂಗಾಭಿಮುಖ ಕೋನಗಳು ಅಂತ ಹೇಳ್ತೀವಿ. ಹಾಗಾಗಿಬಿಟ್ಟು AOB = CODನೂ ತೊಗೊಂಡ್ವಿ. ಸೊ ನೆಕ್ಸ್ಟು ಆ ಒಂದು ಬೇಸಿಸ್ ಮೇಲೆ AD = CB ಅಂತ ಕೊಟ್ವಿ. AD = CB ಅಂತ ಹೇಳಿಬಿಟ್ಟು ನಾವು ತೊಗೊಂಡ್ವಿ. ಓಕೆ, ಇಲ್ಲಿ ತೋರಿಸ್ಬಿಡೋಣ. ಇದನ್ನು ಸಹ ಫಸ್ಟ್ನೇ ಪಾಯಿಂಟ್ AO CO, ಅದಾದಮೇಲೆ ಇದನ್ನು ಸಹ ಪ್ರೂವ್ ಆಯಿತು. ಓಕೆ, ಪ್ರೂವ್ ಮಾಡಬಹುದು AD = CB. ಓಕೆ, ಫೈನ್. ನಿಮಗೆ ಡೌಟ್ ಆಗ್ತಿರ್ಬೋದು, ಏನಿದು ಡೈರೆಕ್ಟಾಗಿ ನೀವು ಇದನ್ನು ಪ್ರೂವ್ ಮಾಡಿಬಿಟ್ವಲ್ಲ ಅಂತಂದರೆ ಇಲ್ಲಿ ನಮಗೆ AS ಏನು ಹೇಳುತ್ತೆ? ಬಾ ನಿಬಂಧನೆ ಏನು ಹೇಳುತ್ತಪ್ಪ ಅಂತ ಅಂದರೆ, ಸೊ ನಮಗೆ ಗೊತ್ತುಂಟು ಏನಂತ ಹೇಳ್ಬಿಟ್ಟು, ಇದು ಒಂದು ಬಾಹು, ಇದು ಒಂದು ಕೋನ ತಗೊಂಡಾಗ ನಾವು ಈ ಬಾಹು ಸಮವಾಗತ್ತೆ. ಸರ್ವಸಮತೆಯನ್ನು ಒಂದು ನಿಬಂಧನೆಯ ಮೂಲಕ ಇದು ಸಮವಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗ್ಬಿಟ್ಟು ನಾವು SAS ನಿಯಮದ ಪ್ರಕಾರ AD ಮತ್ತು CB. ನಾನು ಇನ್ನೊಂದ್ಸಲಿ ಹೇಳ್ತೀನಿ, SAS ಅಂತ ಅಂದರೆ ಎರಡು ಬಾಹುಗಳಿಂದ ಆಗಿರುವಂತಹ ಕೋನ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಇಲ್ಲಿ ಎರಡು ಬಾಹುಗಳಿದೆ ಅಂತ ಅಂದರೆ ಅದರ ನಡುವಿನ ಒಂದು ಕೋನ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಓಕೆ, ಫೈನ್. ನೆಕ್ಸ್ಟ್,
ಹಾಗಾದರೆ ಫೈನಲಿ ನಾವು ಈಗ ಬಂದ್ವಿ ಕರ್ಣಗಳ ನಡುವಿನ ಕೋನಗಳು. 3ನೇ ಕ್ವಶನ್ ಇತ್ತಲ್ವಾ. ಸೊ ಅದಕ್ಕೆ ಇಲ್ಲಿ ಇದಕ್ಕೆ ಚಿತ್ರ ಇದೆ. ಏನಪ್ಪ ಅಂತಂದರೆ ಮೊದಲನೇದಾಗಿ ನೀವು ನೋಡ್ಬೋದು ಇಲ್ಲಿ AOC ಇದೆಯಲ್ವಾ. AOC ಅಂತ ಅಂದರೆ ಪರಸ್ಪರ ಅರ್ಧಿಸುವ ಎರಡು ಸಮನಾದ ಕರ್ಣಗಳ ನಡುವಿನ ಯಾವುದಾದ್ರೊಂದು ಕೋನ 60 ಡಿಗ್ರಿ ಇರುವಂತೆ ಚತುರ್ಭುಜವನ್ನು ಪಡೆದು ಇಲ್ಲಿ ತೊಗೊಂಡಿದ್ದಾರೆ. 60 ಡಿಗ್ರಿ ತೊಗೊಂಡಿದ್ದಾರೆ. ಹಾಗಾದರೆ ಉಳಿದ ಎಲ್ಲ ಕೋನಗಳನ್ನು ನೀವು ಕಂಡುಹಿಡಿಯಬಲ್ಲಿರಾ? ಸೊ ಬನ್ನಿ. ಸೊ ನಮಗೆ ನೋಡ್ತಾ ಇದ್ದೀರಾ, ನೀವು ಯಾವ ರೀತಿಯಾಗಿ ನೋಡ್ತಾ ಇದ್ದೀರಾ ಅಂತಂದರೆ, ಚಿತ್ರವನ್ನು ಸ್ವಲ್ಪ ನಾನು ತಿರುಗಿಸ್ತೇನೆ. ಇಲ್ಲಿ ಒಂದು ತ್ರಿಭುಜ ರೆಡಿಯಾಗಿದೆ. ಯಾವುದು? ABC. ಈ ABC ತ್ರಿಭುಜದಲ್ಲಿ ಇದು ಒಂದು ಸರಳ ಕೋನ. ಸರಳ ಕೋನದ ಬೆಲೆ ಎಷ್ಟಾಗಿರುತ್ತೆ? 180 ಡಿಗ್ರಿ ಇರುತ್ತೆ ಅಲ್ವಾ. ಇದಿಷ್ಟು ಸೇರಿ ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ. ಈ ಬೇಸಿಸ್ ಮೇಲೆ ನಾವು ಉಳಿದ ಎಲ್ಲ ಕೋನಗಳನ್ನು ಹುಡುಕೊಂಡು ಹೋಗಬೇಕಾಗತ್ತೆ. ಸೊ ಬನ್ನಿ ನೋಡೋಣ ಉಳಿದ ಎಲ್ಲ ಕೋನಗಳು. ಚಿತ್ರಗಳು ಇಲ್ಲಿದೆ, ಚಿತ್ರ ಇದೆ. ಈ ಚಿತ್ರದಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ ಅವನು, ಓಕೆ, ಇದು ಕೋನ 60 ಡಿಗ್ರಿ ಪ್ಲಸ್ ಕೋನ 1 ಅಂತ ಹೇಳ್ಕೊಳ್ತೀನಿ. ನಾನು ಇದಕ್ಕೆ ಹೆಸರು ಇಟ್ಕೊಳ್ತೀನಿ. ಕೋನ 1 ಈಸ್ ಈಕ್ವಲ್ ಟು 180 ಡಿಗ್ರಿ ಅಲ್ವಾ, ಚಿತ್ರದಲ್ಲಿ ತೋರಿಸಿದೆ. ಇದೆರಡು ಸೇರಿಸಿ 180 ಡಿಗ್ರಿ ಆಯಿತು. ಓಕೆ ಫೈನ್. ಹಾಗಾದರೆ ಕೋನ 1 ಎಷ್ಟಾಯಿತು? 180 ಡಿಗ್ರಿ ಮೈನಸ್ 60 ಡಿಗ್ರಿ. ಕೋನ 1 ಸಿಕ್ತು, ಅದುವೇ 120 ಡಿಗ್ರಿ. ಹಾಗಾದರೆ ಇದೆಷ್ಟು? ಕೋನ 1 120 ಡಿಗ್ರಿ ಸಿಕ್ತು. ಓಕೆ ಫೈನ್. ನೆಕ್ಸ್ಟ್ ಇದು 60 ಡಿಗ್ರಿ ಆದರೆ ಇದು ಸಹ 60 ಡಿಗ್ರಿ. ಯಾಕೆ ಅಂತ ಅಂದರೆ ಶೃಂಗಾಭಿಮುಖ ಕೋನಗಳು. ಈಗ 120 ಡಿಗ್ರಿ ಸಿಕ್ಕಿದ ಮೇಲೆ ಡೆಫಿನೆಟ್ಲಿ ಇದು ಸಹ 120 ಡಿಗ್ರಿ. ಇದು ಇದಕ್ಕೆ ಶೃಂಗಾಭಿಮುಖ ಕೋನವಾಗಿದೆ. ಓಕೆ, ಸಿಂಪಲ್ ಆಗಿ ಒಂದಕ್ಕೆ ಒಂದು ಇದಿರುತ್ತೆ. ಕರ್ಣಗಳ ನಡುವಿನ ಉಳಿದ ಕೋನಗಳನ್ನು ನಾವು ಶೃಂಗಾಭಿಮುಖ ಕೋನಗಳು ಮತ್ತು ಸರಳ ಯುಗ್ಮಗಳನ್ನು ಉಪಯೋಗಿಸಿ ಕಂಡುಹಿಡಿಯಬಹುದು. ಸರಳ ಯುಗ್ಮ ಅಂತಂದರೆ ಸರಳ ಕೋನಗಳನ್ನು ಬಳಸಿ. ಓಕೆ ನೆಕ್ಸ್ಟ್. ಹಾಗಾದರೆ ತ್ರಿಭುಜ AOBಯಲ್ಲಿ OA = OB ಆಗಿರೋದ್ರಿಂದ ಅವುಗಳ ಅಭಿಮುಖ ಕೋನಗಳು ಸಮವಾಗಿರುತ್ತೆ. ಎ ಅಂತ ಹೇಳಿಬಿಟ್ಟು ಇದು ಮಾಡ್ಕೊಳ್ಳೋಣ. ಹಾಗಾದರೆ ಎಯ ಒಂದು ಅಳತೆಯನ್ನು ಕಂಡುಹಿಡಿಯಬಲ್ಲಿರಾ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಇದನ್ನು ಯಾವ ರೀತಿಯಾಗಿ ತೊಗೊಳೋದು ಅಂತ ಅಂದರೆ ಇಲ್ಲಿ ನೋಡ್ರಿ. ಸೊ ಫಸ್ಟು ಈ ಚಿತ್ರ ನೀವು ನೋಡ್ತಾ ಇರಿ. ಇದು 60 ಡಿಗ್ರಿ ಇದೆ. ಸೊ 60 ಆಲ್ರೆಡಿ ಪ್ರೂವ್ ಆಗಿದೆ. ಈಗ ನಾವು ಎಯನ್ನು ಕಂಡುಹಿಡಿಬೇಕಂತೆ. ಓಕೆ, ಕಂಡುಹಿಡಿಯೋಣ. ಯಾವ ರೀತಿಯಾಗಿ ಅಂತಂದರೆ, ಸೊ ತ್ರಿಭುಜ, ಈ ಚಿತ್ರ ಬೇಕು ನನಗೆ ನೋಡೋಕ್ಕೆ. ಸೊ ಬನ್ನಿ. ಹಾಗಾದರೆ ತ್ರಿಭುಜ AOBಯಲ್ಲಿ ಕೋನ ಎ, ಇದನ್ನು ABCD ಇದರ ಕಂಪ್ಲೀಟ್ ಕೋನ ಎ ಹೇಳ್ತಾ ಇರೋದು ನಾನು, ಕಂಪ್ಲೀಟ್ ಆಗಿರೋಂಥ ಕೋನ ಎ ಪ್ಲಸ್ ಕೋನ ಡಿ. ಯಾವುದು? ಕೋನ ಡಿ. ಇಲ್ಲಿ ನೋಡಬಹುದು ಕೋನ ಡಿ ಮತ್ತು ಕೋನ ಬಿ. ಈ ತ್ರಿಭುಜವನ್ನು ತೊಗೊಳ್ತಿದ್ದೀನಿ ADB. ಓಕೆ, ಪ್ಲಸ್ ಕೋನ ಬಿ ಎಷ್ಟಾಗತ್ತೆ? ಇದು ಕಂಪ್ಲೀಟ್ ಒಂದು ತ್ರಿಭುಜವನ್ನು ತಗೊಂಡಾಗ ಇದು AOB ತೊಗೊಂಡಿರೋದಲ್ವ ನಾನು. ಇದು O, ಕೋನ ಎ, ಕೋನ O, ಕೋನ ಬಿ, ಒಂದು ರಿವರ್ಸ್ ಈ ರೀತಿಯಾಗಿ ಟ್ರ್ಯಾಂಗಲ್ ತೊಗೊಂಡಿದ್ದೀನಿ ನಾನು. ಓಕೆ, ಇದು 60 ಡಿಗ್ರಿ ಇದೆ. ಇದು ಎ ಇದೆ, ಇದು ಎ ಇದೆ, ಇದು AB, ಇದು O ಇದೆ. ಓಕೆ, ಹಾಗಾದರೆ ನೋಡೋಣ. ಸೊ AOB ಅಂತಂದರೆ ನಮಗೆ ಗೊತ್ತುಂಟು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. ಓಕೆ, ಹಾಗಾದರೆ ಕೋನ ಎ ಗೊತ್ತಿಲ್ಲ, ಅವರು ಎ ಅಂತ ಕೊಟ್ಟಿದ್ದಾರೆ. ಕೋನ O ಗೊತ್ತಿದೆ, 60 ಡಿಗ್ರಿ ಕೊಟ್ಟಿದ್ದಾರೆ. ಬಿ ಗೊತ್ತಿಲ್ಲ, ಅವರು ಎ ಅಂತ ಕೊಟ್ಟಿದ್ದಾರೆ, 180 ಡಿಗ್ರಿ. ಹಾಗಾದರೆ ಎ ಪ್ಲಸ್ ಎ ಎಷ್ಟಾಯಿತು? 2A ಆಯಿತು. 180 ಡಿಗ್ರಿ. ಈ 60ನ್ನು ಆ ಕಡೆ ತೊಗೊಳ್ತೀನಿ. 2A = 180ರಲ್ಲಿ 60 ಕಳೆದ್ರೆ 120. A = 120. 2 ಕೆಳಗಡೆ ಬಂದರೆ ಗುಣಾಕಾರದಿಂದ ಈ ಕಡೆ ಈ ಸೈಡ್ ಬಂದರೆ ಭಾಗಾಕಾರ ಆಗುತ್ತೆ. 2 2 6 12. A = 60 ಡಿಗ್ರಿ. ಹಾಗಾದರೆ ನಮಗೆ ಸಿಕ್ತು. ಇದು ಸಹ A 60 ಡಿಗ್ರಿ, ಇದು ಸಹ 60 ಡಿಗ್ರಿ. ಹಾಗಾದರೆ ಇಲ್ಲಿ ನೋಡಬಹುದು 60 ಡಿಗ್ರಿ 60 ಡಿಗ್ರಿ 60 ಡಿಗ್ರಿ. ಸಮಬಾಹು ತ್ರಿಭುಜಗಳು ಗೊತ್ತಲ್ವ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಲ್ವಾ, ಅದ್ರ ಬಗ್ಗೆ ನಿಮಗೆ ನೆನಪಿದೆ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟನ್ನು ನೋಡೋಣ. ಹಾಗೆ ಉಳಿದ ಕೋನಗಳನ್ನು ನಾವು ಕಂಡುಹಿಡಿಯಬಹುದು. ಹೌದು. ಸೊ ಇಲ್ಲಿ ನಮಗೆ 60 ಸಿಕ್ಕಿದೆ, ಇದು 60 ಸಿಕ್ಕಿದೆ ಅಂತ ಅಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ ಸೊ ಹೇಗಪ್ಪ ಅಂತ ಅಂದರೆ, ಓಕೆ,
ಇಲ್ಲೇ ತೋರಿಸ್ಬಿಡ್ತೀನಿ. ಸೊ ಇಲ್ಲಿ 60 ಡಿಗ್ರಿ ಅಂತ ಅಂದರೆ ಸೊ ಇದು ಒಂದು ಲಂಬಕೋನ ಆಗತ್ತೆ ಅಲ್ವಾ, 90 ಡಿಗ್ರಿ ಇರುತ್ತಲ್ವ ಆಯತದಲ್ಲಿ. 60 ಡಿಗ್ರಿ ಅಂದರೆ 90ರಲ್ಲಿ 60 ಹೋದರೆ ಇದು 30 ಡಿಗ್ರಿ, ಇದು 30 ಡಿಗ್ರಿ ಆಯಿತು ಅಂತಂದರೆ ಈ ತ್ರಿಭುಜದಲ್ಲಿ ಇದು 30 ಡಿಗ್ರಿ ಅಂದರೆ ಇಲ್ಲಿ ತ್ರಿಭುಜ ನೋಡ್ಬೋದು 120 ಡಿಗ್ರಿ 30 ಡಿಗ್ರಿ ಎಷ್ಟಾಯಿತು 150 ಡಿಗ್ರಿ. ಇನ್ನು ಉಳಿದಿದ್ದಷ್ಟು ಉಳಿತು, ಇನ್ನು 30 ಡಿಗ್ರಿ ಉಳಿತು. ಯಾಕೆಂತಂದರೆ ಈ ತ್ರಿಭುಜದಲ್ಲೂ ಸಹ ಇದು 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 ಸೇರಿಸಿದ್ರೆ 180 ಆಗಬೇಕಲ್ಲ, ಹಾಗಾಗ್ಬಿಟ್ಟು. ಸೊ ಅದೇ ರೀತಿ ಇಲ್ಲಿ ಬಂದಾಗ ಇದು 60 ಡಿಗ್ರಿ, ಇದು ಆಪೋಸಿಟ್ ಸರ್ವಸಮತೆಯ ಆಧಾರದ ಮೇಲೆ ಇದು 60 ಡಿಗ್ರಿ, ಇದು 60 ಡಿಗ್ರಿ ಆಗುತ್ತೆ. ಮತ್ತೆ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಮತ್ತೆ ಇದು 180 120 ಅಂತಂದರೆ ಇಲ್ಲೂ ಸಹ ಮತ್ತೆ ಸ್ಟಾರ್ಟ್ ಆಯಿತು 90 ಡಿಗ್ರಿ, ಹಾಗಾಗಿಬಿಟ್ಟು 90ರಲ್ಲಿ 60 ಹೋದರೆ 30 ಡಿಗ್ರಿ. ಇಲ್ಲೂ ಸಹ 60ರಲ್ಲಿ 90ರಲ್ಲಿ 60 ಹೋದರೆ ಇದು ಸಹ 30 ಡಿಗ್ರಿ, ಮತ್ತೆ 30 30 120 ಡಿಗ್ರಿ ಆಯ್ತು. ಈ ರೀತಿ ಆಗಾದರೂ ತೊಗೊಬೋದು, ಅಥವಾ 180 ಡಿಗ್ರಿಯಲ್ಲಿ ಇವೆರಡನ್ನು ಆ್ಯಡ್ ಮಾಡಿ ಸಹ ಕಳಿಬಹುದು. ಓಕೆ ಫೈನ್. ಹಾಗಾದರೆ ಉಳಿದ ಎಲ್ಲ ಕೋನಗಳು ನಮಗೆ ಸಿಕ್ಕಿದೆ, ಅವರೇ ಕೊಟ್ಟಿದ್ದಾರೆ ಇಲ್ಲಿ. ಸೊ ಹೇಗೆ ಬಂತು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, ABCD ಯಾವ ವಿಧದ ಚತುರ್ಭುಜ ಎಂದು ನಾವು ಈಗ ಗುರುತಿಸಬಹುದೇ? ಇದರ ಕೋನಗಳು 90 ಡಿಗ್ರಿ ಆಗಿರುವುದನ್ನು ಗಮನಿಸಿ. ಹಾಗಾದರೆ ಈ ABCD ಇದೆಲ್ಲ ಅದು ಯಾವ ರೀತಿಯ ಒಂದು ಚತುರ್ಭುಜ? ಸೊ ಚತುರ್ಭುಜಗಳಲ್ಲಿ ಬಹಳಷ್ಟು ವಿಧಗಳಿದೆ ಅಂತ ಹೇಳಿದೆ ನಾನು. ಚೌಕ ಇದೆ, ಆಯತ ಇದೆ, ಇದೆಲ್ಲ ಇದೆ. ಹಾಗಾದರೆ ಯಾವ ಒಂದು ಬೇಸಿಸ್ ಮೇಲೆ ಇದನ್ನು ನೀವು ಸೊ ಸಡನ್ನಾಗಿ ನಾವು ಇದನ್ನು ರೆಕ್ಟ್ಯಾಂಗಲ್ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ ಅಲ್ವಾ? ಸೊ ಹಾಗಾಗಿಬಿಟ್ಟು ಸೊ ಬನ್ನಿ ನೋಡೋಣ ಯಾವ ರೀತಿಯಾಗಿ ಅಂತ ಹೇಳಿಬಿಟ್ಟು. ಇಲ್ಲಿ ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ, ಇದರ ಕೋನಗಳು 90 ಡಿಗ್ರಿ ಆಗಿರೋದನ್ನು ನಾವು ಗಮನಿಸೋಣ. ಓಕೆ, ಸೊ ಬನ್ನಿ. ಸೊ ಒಂದು ಆಯತ ಅಂತ ಹೇಳ್ಬಿಟ್ಟು ನಾವು ಇದನ್ನು ಡಿಕ್ಲೇರ್ ಮಾಡೋಣ ಅಂತಂದರೆ ಆಯತದ ಲಕ್ಷಣಗಳೇನು ಏನಪ್ಪ ಅಂತಂದರೆ ಮೊದಲನೇದಾಗಿ 4 ಸೈಡ್ ಇರಬೇಕು. 1 2 3 4 ಸೈಡ್ ಇದೆ. ಓಕೆ, ಹಾಗಾದರೆ 90 ಡಿಗ್ರಿ ಇರಬೇಕು. ಹೌದು, 60 + 30 90, ಇದು 60 30 90, ಇದು 60 30 90, ಇದು 60 30 90, ಎಲ್ಲವೂ ಸಹ 90 ಡಿಗ್ರಿ ಬಂತು. ಹಾಗಾದರೆ 2 ಲಕ್ಷಣ ಆಯಿತು. ಹಾಗಾದರೆ 3ನೇ ಲಕ್ಷಣ ಏನು? ಎದುರು ಬದ್ರ ಬಾಹುಗಳು ಸಮ ಅಂತ ಹೇಳಿಬಿಟ್ಟು ಅಲ್ವಾ. ಇಷ್ಟು 2 ಸಿಕ್ಬಿಡ್ತು ಅಂದ ತಕ್ಷಣ ನಾವು ಇದನ್ನು ಆಯತ ಅಂತ ಹೇಳಿಬಿಟ್ಟು ಐಡೆಂಟಿಫೈ ಇದನ್ನು ಹೇಳೋಕ್ಕೆ ಆಗೋದಿಲ್ಲ. ಸೊ ನಾವು ಇದನ್ನು ಈಗ ನಾವು ಮತ್ತೆ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಬನ್ನಿ. ಫಸ್ಟು ಇದರ ಬಾಹುಗಳು ಸಹ ನಮಗೆ ಎದುರ ಬದ್ರ ಬಾಹುಗಳು ಸಮ ಆಗಿದ್ರೇ ನಾವು ಇದನ್ನು ಒಂದು ರೆಕ್ಟ್ಯಾಂಗಲ್ ಅಂತ ಹೇಳೋಕ್ಕೆ ಸಾಧ್ಯ. ಹಾಗಾಗಿಬಿಟ್ಟು ಬನ್ನಿ ನೋಡೋಣ. ಇದು 60 60 ಶೃಂಗಾಭಿಮುಖ ಕೋನಗಳಾಯಿತು. ಇಲ್ಲಿ ನಾವು ಯಾವ ರೀತಿಯಾಗಿ ತೊಗೊಂಡಿದ್ದಾರೆ ಅಂತಂದರೆ AOB COD ಸರ್ವಸಮ ಅಂತ ಹೇಳ್ಬಿಟ್ಟು ತೋರಿಸಿದ್ದಾರೆ. 60 ಇದು ಇದು ಈ ಬಾಹು ಈ ಬಾಹು ಈ ಕೋನ, ಈ ಬಾಹು ಈ ಬಾಹು ಈ ಕೋನ. ಯಾವುದರ ಆಧಾರದ ಮೇಲೆ? SAS ಆಧಾರದ ಮೇಲೆ. SAS ಆಧಾರದ ಮೇಲೆ ನಾವು ನಿಬಂಧನೆ ಮೇಲೆ ನಾವು ಇದನ್ನು ತೊಗೊಂಡಿದ್ದೀವಿ. ಹಾಗಾದರೆ ಇಲ್ಲೂ ಅಷ್ಟೇ AOD COB ಅಂತ ಹೇಳಿಬಿಟ್ಟು ಸರ್ವಸಮತೆಯನ್ನು ಕೊಂಡಿದೆ. ಸೊ ಈಗ ಸರ್ವಸಮ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳ ಒಂದು ಅನುರೂಪ ಭಾಗಗಳು ಯಾವುದ್ಯಾವುದಪ್ಪ ಅಂತಂದರೆ AB ಜೊತೆಗೆ CD = AD ಜೊತೆಗೆ BC ಅಂತ ಹೇಳಿಬಿಟ್ಟು ಅವ್ರು ಕೊಟ್ಟರು. ಓಕೆ, ಸೊ ಫೈನಲ್. ಹಾಗಾದರೆ ಇಲ್ಲಿ ನೋಡಿ, AB ಸರ್ವಸಮತೆಯ ಒಂದು ಆಧಾರದ ಮೇಲೆ ನಾವು ABDC ಜೊತೆಗೆ ಈ ತ್ರಿಭುಜಕ್ಕೆ ತೊಗೊಳ್ತಾ ಇರೋದು. ಓಕೆ, ಈ ತ್ರಿಭುಜದಲ್ಲಿ AOB ಮತ್ತು DOC ಅಥವಾ CODಯಲ್ಲಿ ABCD, ಈ ತ್ರಿಭುಜದಲ್ಲಿ AB = CD AD = BC ಆಯ್ತಲ್ಲ. ಹಾಗಾದರೆ ಈ ಬಾಹುಗೆ ಸಮ ಇದೆಯಂತೆ, ಈ ಬಾಹುಗೆ ಸಮ, ಎದರ ಬದರ ಬಾಹುಗಳು ಸಮ ಆಯ್ತಲ್ವಾ. ಹಾಗಾದರೆ ರೆಕ್ಟ್ಯಾಂಗಲ್ನ 3 ಲಕ್ಷಣಗಳು ಬಂತು. ಮೊದಲನೇದಾಗಿ ಯಾವ ಲಕ್ಷಣ? 4 ಬಾಹುಗಳಿರುತ್ತೆ, 4 ಕೋನಗಳು, ಅದು 90 ಡಿಗ್ರಿ ಆಗಿರುತ್ತೆ, ಎದರ ಬದರ ಬಾಹುಗಳು ಸಮ ಆಗಿರುತ್ತೆ. ಹಾಗಾದರೆ ಇದು ಒಂದು ಆಯತದ ವ್ಯಾಖ್ಯಾನಕ್ಕೆ ಸರಿಹೊಂದರಿಂದ ABCD ಅನ್ನೋದು ಒಂದು ಆಯತವಾಗಿದೆ ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ಹೇಳ್ತೀವಿ. ನೆಕ್ಸ್ಟ್ ನೋಡ್ಕೊಳ್ಳೋಣ, ಕರ್ಣಗಳ ನಡುವಿನ ಕೋನವನ್ನು ಬದಲಾಯಿಸಿದ್ರೆ ಇಲ್ಲೇನೋ 60 ಡಿಗ್ರಿ ಬಂತಾಯಿತು. ಈಗ ನಮಗೆ ಕರ್ಣಗಳ ನಡುವಿನ ಕೋನ X ಅಂತ ಹೇಳಿಬಿಟ್ಟು ಮಾಡಿದ್ರೆ ನಾವು ಆವಾಗಲೂ ಸಹ ಈ ಕರ್ಣಗಳ ನಡುವಿನ ಚಿತ್ರ ಇದೆಯಲ್ವ, ಇದು ಆಯತವಾಗಿಯೇ ಉಳಿಯುತ್ತೆ ಅಂತ ಹೇಳಿಬಿಟ್ಟು ಕೊಡಿದೆ. ಸೊ ಬನ್ನಿ ನೋಡೋಣ ಯಾವ ರೀತಿಯಾಗಿ ನಾವು X ಅಂತ ಹೇಳಿಬಿಟ್ಟು ಮಾಡ್ಕೊಂಡು ಹೋಗೋಣ. ಓಕೆ ಫೈನ್. ಸೊ ಇದೇ ಚಿತ್ರವನ್ನು ನಾನು ಆಲ್ಮೋಸ್ಟ್ ಹಾಗೆ ಬಿಡಿಸ್ತೀನಿ, ಕೈಯಿಂದ ಬಿಡಿಸ್ತಾ ಇರೋದ್ರಿಂದ ವಿಥೌಟ್ ಸ್ಕೇಲ್, ಹಾಗಾಗಿಬಿಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನಮಗೆ ಕಾನ್ಸೆಪ್ಟ್ ಅರ್ಥ ಆಗಲಿ ಕರ್ಣಗಳನ್ನು ಬಿಡಿಸ್ತಾ ಇದ್ದೀನಿ. ಇದು A B C D ಅವರು ಇದು 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 ಯಾಕೆ ಅಂತಂದರೆ BO = OD, AO = OC ಆಲ್ರೆಡಿ ನಮಗೆ ಗೊತ್ತುಂಟು. ಇದನ್ನು ನಾವು X ಅಂತ ಹೇಳಿಬಿಟ್ಟು ತಗೊಳ್ಳೋಣ. ಓಕೆ ಫೈನ್. ಹಾಗಾದರೆ ನೆಕ್ಸ್ಟು ಏನಪ್ಪ ಅಂತಂದರೆ ಈಗ BOC ಇದೆಯಲ್ವಾ,
ಸೊ ಇದು ಎಕ್ಸ್ ಆದರೆ ನಮಗೆ ಶೃಂಗಾಭಿಮುಖ ಕೋನಗಳು ಇದು ಎಕ್ಸ್ ಅನ್ನೋದಂತೂ ನಮಗೆ ಗ್ಯಾರಂಟಿ ಆಗಿದೆ. ಸೊ ಹಾಗಾಗ್ಬಿಟ್ಟು ಬಿ ಒ ಸಿ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಬಿ ಒ ಸಿ ಅಲ್ವಾ, ಪ್ಲಸ್ ಎಕ್ಸ್ ಅಂತ ಅಂದರೆ ಒಂದು ಎಕ್ಸ್ ಕೋನ ಎಷ್ಟಾಗತ್ತೆ, 180 ಡಿಗ್ರಿ ಆಗುತ್ತೆ. ಓಕೆ, ಯಾವುದು ರೀತಿಯಾಗಿ ಬಿ ಒ ಸಿ ಅಂತಂದರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಸರಳ ಯುಗ್ಮ ಉಂಟಾಗಿದೆ. ಓಕೆ, ಸರಳ ರೇಖೆ ಅಂತ ಹೇಳ್ಬಿಟ್ಟು ಈ ಎಕ್ಸು ಪ್ಲಸ್ ಇದನ್ನು ನಾವು ಸೇರಿಸಿದ್ರೆ 180 ಡಿಗ್ರಿ ಇದೆ ಅಲ್ವಾ, ನೀವು ನೋಡಬಹುದು ಲೈನು. ಸೊ ಈ ಲೈನ್ ಬಂದಾಗ ಇಲ್ಲಿ 180 ಡಿಗ್ರಿ ಫಾರ್ಮ್ ಆಗುತ್ತೆ. ಇದನ್ನು ನಾನು ಬಿ ಒ ಸಿ ಅಂತ ಕೊಟ್ಟಿದ್ದೀನಿ. ಇದು ಮತ್ತು ಈ ಎಕ್ಸ್ ಸೇರಿಸಿದ್ರೆ 180 ಡಿಗ್ರಿ. ಹಾಗಾದರೆ ಬಿ ಒ ಸಿ ಎಷ್ಟಾಗುತ್ತೆ, ಇಸ್ ಈಕ್ವಲ್ 180 ಡಿಗ್ರಿ ಮೈನಸ್ ಎಕ್ಸ್ ಆಗುತ್ತೆ. ಇದು ಹಾಗೆ ಇರಲಿ. ಹಾಗಾದರೆ ಇದನ್ನು ನಾವೇನು ಬರಿಬೋದು, 180 ಡಿಗ್ರಿ ಮೈನಸ್ ಎಕ್ಸ್ ಅಂತ ಬರಿಬೋದು. ಇದು ಆಪೋಸಿಟ್, ಅದಕ್ಕೆ ಶೃಂಗಾಭಿಮುಖ ಆಯಿತು. ಇದು 180 ಡಿಗ್ರಿ ಮೈನಸ್ ಎಕ್ಸ್ ಆಯಿತು. ಓಕೆ, ಹಾಗಾದರೆ ನೆಕ್ಸ್ಟ್ ನೋಡೋಣ, ತ್ರಿಭುಜ ಎ ಒ ಬಿಯನ್ನು ತೊಗೊಳ್ಳೋಣ. ಎ ಒ ಬಿ, ಎ ಒ ಬಿಯಲ್ಲಿ ಎಕ್ಸ್ ಗೊತ್ತಿದೆ, ಇದನ್ನು ಎ ಎ ಅಂತ ಹೇಳಿಬಿಟ್ಟು ಇಟ್ಕೊಳ್ಳೋಣ. ಓಕೆ, ಎ ಎ ಅಂತ ಹೇಳ್ಕೊಂಡಾಗ ನಮಗೆ ಎ ಪ್ಲಸ್ ಎಕ್ಸ್, ಎ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಿರಬೇಕು, 180. ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. 2a ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಎಕ್ಸ್, ಇದನ್ನು ಈ ಕಡೆ ಬಂತು. ಹಾಗಾದರೆ ಎ ಎಷ್ಟಾಯಿತು, 180 ಡಿಗ್ರಿ ಮೈನಸ್ ಎಕ್ಸ್. ಈ 2 ಭಾಗಾಕಾರದಲ್ಲಿ ಕೆಳಗಡೆ ಹೋಗುತ್ತೆ. ಹಾಗಾದರೆ ಎ ಇಸ್ ಈಕ್ವಲ್ ಟು 2 9 18 90 ಡಿಗ್ರಿ ಮೈನಸ್ ಎಕ್ಸ್ ಬೈ 2 ಬಂತು. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಓಕೆ, ಹಾಗಾದರೆ ಇಲ್ಲೇ ಬರೆದು ಬಿಡ್ತೀನಿ. ಎ ಅಂತ ಅಂದರೆ ಎಷ್ಟು ಅಂತೆ, ಎ ಇಸ್ ಈಕ್ವಲ್ ಟು 90 ಡಿಗ್ರಿ ಮೈನಸ್ ಎಕ್ಸ್ ಬೈ 2. ಓಕೆ, ಫೈನ್. ಓಕೆ, ಹಾಗಾದರೆ ನಮಗೆ ಈ ಎ ಸಿಕ್ತಲ್ವಾ. ಈಗ ನೆಕ್ಸ್ಟ್ ನಾವು ಈ ಒಂದು ತ್ರಿಭುಜವನ್ನು ತಗೊಳ್ಳೋಣ. ಯಾವುದು, ತ್ರಿಭುಜ ಎ ಒ ಡಿಯಲ್ಲಿ ಇಲ್ಲಿ ಪಾದ ಕೋನಗಳು. ಸೊ ನೀವು ನೋಡ್ತಾ ಇದ್ದೀರಾ, ನಾನು ಈ ರೀತಿಯಾಗಿ ಹಿಡಿದಿದ್ದೀನಿ ನಿಮ್ಮ ಮುಂದೆ. ಎ ಒ ಡಿ, ಸೊ ಬೇರೆ ಇದರೊಳಗಡೆ ಮಾರ್ಕ್ ಮಾಡ್ತೀನಿ ನೋಡಿ. ಎ ಒ ಡಿಯಲ್ಲಿ ಈ ಪಾದಕೋನಗಳಿದಾವಲ್ವಾ, ಇದನ್ನು ನಾವು ಬಿ ಅಂದ್ಕೊಳ್ಳೋಣ. ಓಕೆ, ಫೈನ್, ಬಿ ಅಂದ್ಕೊಳ್ಳೋಣ. ಅದನ್ನು ಮಾಡಿಕೊಂಡು ಬಿ ಅಂತ ಅಂದರೆ ಬಿ ಪ್ಲಸ್ ಇವು 3 ಸೇರಿಸಿದ್ರೆ 180 ಡಿಗ್ರಿ ಆಗುತ್ತಲ್ವಾ, ಒಳಕೋನಗಳ ಮೊತ್ತ 180 ಡಿಗ್ರಿ. ಇದನ್ನು ತೊಗೊಳ್ಳೋಣ, ಬಿ ಪ್ಲಸ್ ಬಿ ಪ್ಲಸ್ 180 ಡಿಗ್ರಿ ಮೈನಸ್ ಎಕ್ಸ್ ಎಲ್ಲಿಂದ ಬಂದಿದೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತಲ್ವಾ. ನಾವಿಲ್ಲಿ ಆಲ್ರೆಡಿ ಈಗ ಜಸ್ಟ್ ಕಂಡುಹಿಡಿದ್ವಿ 180 ಡಿಗ್ರಿ ಮೈನಸ್ ಎಕ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲೇ. ಸೊ ಇವೆರಡು 180 ಡಿಗ್ರಿ ಮೈನಸ್ ಎಕ್ಸ್ ಇದಾಗಿರೋದ್ರಿಂದ ಇದರ ಒಂದು ಶೃಂಗಾಭಿಮುಖ 180 ಡಿಗ್ರಿ. ಈ 3 ಸಹ ಕೂಡಿಸಿದ್ರೆ 180 ಡಿಗ್ರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬರೀತಾ ಇದೆ. ಓಕೆ, 2b ಬಿ ಅಂತಂದರೆ 2b ಆಯಿತು. ಸೊ ಈ 180 ಡಿಗ್ರಿ ಇಲ್ಲೇ ಬರೆದುಬಿಟ್ಟು ಇದು ಈ ಕಡೆ ಹೋದಾಗ ಮೈನಸ್ ಆಗುತ್ತೆ, 180 ಡಿಗ್ರಿ ಮೈನಸ್ ಎಕ್ಸ್ ಆಯಿತು. ಸೊ 2b ಇಸ್ ಈಕ್ವಲ್ ಟು 180 ಡಿಗ್ರಿ, ಬ್ರಾಕೆಟನ್ನು ಹೊರ ತೆಗೆದ್ರೆ 180 ಡಿಗ್ರಿ ಮೈನಸ್ ಪ್ಲಸ್ ಎಕ್ಸ್ ಆಯಿತು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಹಾಗಾದರೆ 180 ಡಿಗ್ರಿ ಪ್ಲಸ್ 180 ಡಿಗ್ರಿ ಮೈನಸ್ 180 ಡಿಗ್ರಿ ಕ್ಯಾನ್ಸಲ್ ಆಗುತ್ತೆ. 2b ಈಸ್ ಈಕ್ವಲ್ ಟು ಎಷ್ಟಾಯಿತು, ಎಕ್ಸ್ ಆಯಿತು. ಹಾಗಾದರೆ ಬಿ ವ್ಯಾಲ್ಯೂ ಕಂಡು ಹಿಡ್ದಕ್ಕೆ ಹೋದಾಗ ಎಕ್ಸ್ ಬೈ 2 ಆಯಿತು. ಇಲ್ಲಿ ಸಿಕ್ತು ನಮಗೆ ಬಿ ವ್ಯಾಲ್ಯೂ ಎಷ್ಟು, ಎಕ್ಸ್ ಬೈ 2. ಈ ಬಿ ವ್ಯಾಲ್ಯೂ ಎಷ್ಟು, ಎಕ್ಸ್ ಬೈ 2. ನಮಗೆ ಗೊತ್ತಿಲ್ಲ ಯಾವ ಡಿಗ್ರಿ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ನಾವು ಆಟಾಡ್ತಾ ಇರೋದು ಈಗ ಎಕ್ಸ್ ಜೊತೆಗೆ ಆಟಾಡ್ತಾ ಇದ್ದೀವಿ. ಓಕೆ, ಇದು ಎಕ್ಸ್ ಬೈ 2 ಆದರೆ ಚತುರ್ಭುಜದ ಎಲ್ಲ ಕೋನಗಳು ಎ ಪ್ಲಸ್ ಬಿ ಆಗಿದೆಯಲ್ವಾ. ಇಲ್ಲಿ ನೋಡಿ, ಎ ಪ್ಲಸ್ ಬಿ ಎಷ್ಟಾಗುತ್ತೆ, 90 ಡಿಗ್ರಿ ಆಗುತ್ತೆ. ಸೊ ಬನ್ನಿ ಕಂಟಿನ್ಯೂ ಮಾಡೋಣ. ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿಂದ ಎ ಪ್ಲಸ್ ಬಿ ಇವೆರಡು ಸಹ 90 ಡಿಗ್ರಿ. ಯಾಕೆ 90 ಡಿಗ್ರಿ ಅಂದರೆ ಎ ಅಂತ ಅಂದರೆ ಎಷ್ಟು, 90 ಡಿಗ್ರಿ ಮೈನಸ್ ಎಕ್ಸ್ ಬೈ 2 ಬರ್ತಿದ್ದೇನೆ ನಾನು, ಎಕ್ಸ್ ಬೈ 2. ಹಾಗಾದರೆ ಬಿ ಎಷ್ಟಾಯಿತು, ಪ್ಲಸ್ ಎಕ್ಸ್ ಬೈ 2 ಇಸ್ ಈಕ್ವಲ್ ಟು 90 ಡಿಗ್ರಿ. ಹೇಗೆ ಇದು ಕ್ಯಾನ್ಸಲ್ ಆಯಿತು, 90 ಡಿಗ್ರಿ ಇಸ್ ಈಕ್ವಲ್ ಟು 98. ಹಾಗಾದರೆ ಎಲ್ಲ ಎ ಬಿಗಳು ಇವೆಲ್ಲ ಎ ಬಿ ಅಂತ ಮಾಡಿಕೊಂಡ್ರೆ ನಾವು ಎಲ್ಲ ಎ ಬಿಗಳು ಸಹ 90 ಡಿಗ್ರಿ ಇದೆ ಅಂತ ಹೇಳಿಬಿಟ್ಟು ಪ್ರೂವ್ ಆಯಿತು. ಹಾಗಾಗಿಬಿಟ್ಟು ಚತುರ್ಭುಜದ 4 ಕೋನಗಳು ಸಹ 90 ಡಿಗ್ರಿ ಆಗಿದೆ ಅಂತ ಹೇಳಿಬಿಟ್ಟು ಅವರಿಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಯಾವ ರೀತಿಯಾಗಿ ಬಂತು ಅಂತ ಹೇಳಿಬಿಟ್ಟು ನಿಮಗೆ ಇಲ್ಲಿ ಡೌಟ್ ಆದರೆ ನಾನು ಒಂದೊಂದೇ ಸ್ಟೆಪ್ಪನ್ನು ನಾನು ಬಿಡಿಸಿ ಹೇಳಿದ್ದೀನಿ. ನನ್ನ ಒಂದು ವಿವರಣೆಯಲ್ಲಿ ಸ್ವಲ್ಪ ಆದರೂ ಕನ್ಫ್ಯೂಷನ್ ಆದರೆ ಅಥವಾ ವಿವರಣೆ ಸರಿ ಇಲ್ಲ ಅನಿಸಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ.
ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಒಂದು ಪೇಜ್ ನಂಬರ್ 92ರಲ್ಲಿರುವಂತಹ ಒಂದು ಕಾನ್ಸೆಪ್ಟನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.